ನೈಸರ್ಗಿಕವಾಗಿ ಮಾಡಬೇಕು ಅಂತ ಹೇಳಿದ್ರೆ ಸೊ ನೈಸರ್ಗಿಕ ಪದ್ಧತಿಗಳೆಲ್ಲ ಇದಾವೆ. ಅಂದ್ರೆ ಹೂವು ಬಿಡ್ಲಿಕ್ಕೆ ನೀವು ಪ್ರಚೋದಕಗಳಂತ ಹೇಳ್ತೇವೆ. ಅಂದ್ರೆ ನವಧಾನ್ಯಗಳು ಅಂತ ಕೇಳ್ತಿರಲ್ವಾ, ಸೊ ನವಧಾನ್ಯಗಳನ್ನ ನೆನೆಸ್ಬಿಡೋದು, ನೆನೆಸ್ಬಿಟ್ಟು ಮೊಳಕೆ ಬರುತ್ತೆ, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸೊ ಅದರಿಂದ ಏನು ನಿಮಗೆ ಆಕ್ಸಿನ್ಸ್ ಅವೆಲ್ಲ ಪ್ರೊಡಕ್ಷನ್ಸ್ ಬರುತ್ತೆ. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ಏನದು ಫ್ಲವರ್ ಬೂಸ್ಟರ್. ಸೊ ಅದು ನವಧಾನ್ಯಗಳನ್ನ ಒಂದೊಂದು ಒಂದೊಂದು ಅರ್ಧ ಕೆಜಿ ತೊಗೊಳೋಂಥದ್ದು ನೀರಿನಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ಏನದು ರುಬ್ಬಿಬಿಟ್ಟು ಸೊ ಸೋರಿಸ್ಬಿಟ್ಟು ಅದನ್ನ ಸಿಂಪಡಣೆ ಮಾಡಿದ್ರೆ ಆಯ್ತು. ಯಾವುದೇ ಒಂದು ಬೆಳೆಗೆ ಅದೇನಾಗುತ್ತೆ, ಸಸ್ಯ ಪ್ರಚೋದಕಗಳಾಗಿ ಸೊ ನಿಮಗೆ ಬರುತ್ತೆ, ಏನದು ಹೂವು ಚೆನ್ನಾಗಿ ಬಿಡೋಕ್ಕಾಗುತ್ತೆ. ಸೊ ಅದಿಲ್ಲ ಅಂತ ಹೇಳಿದ್ರೆ ಬಾಳೆ ದಿಂಡು ಸುಮಾರು ವೇಸ್ಟ್ ಆಗಿ ಬಿದ್ದಿರುತ್ತೆ ಬಾಳೆ ದಿಂಡು. ಸೊ ಸೂಡೋ ಸ್ಟೆಮ್ ಅಂತ ಹೇಳ್ತೀವಿ. ಆ ಸ್ಟೆಮ್ಮನ್ನ ತೊಗೊಂಡ್ಬಂದ್ಬಿಟ್ಟು ಹಸುವಿನ ಗಂಜಲದಲ್ಲಿ ಹಾಕಿ ಚೆನ್ನಾಗಿ ನೆನೆಸ್ಬಿಟ್ಟು ಅಂದರೆ ಸ್ವಲ್ಪ ಕ್ರಶ್ ಆಗಿ ಒಂದು 10-15 ದಿವಸ ಚೆನ್ನಾಗಿ ಏರೋಬಿಕ್ ಕಂಟೈನರ್ ನೆನೆಸ್ಬಿಟ್ಟು ಅದರಿಂದ ಬರುವಂಥ ಎಕ್ಸ್ಟ್ರಾಕ್ಟನ್ನು ಅದನ್ನು ಕೂಡ ಸಿಂಪಡಣೆ ಮಾಡಿದ್ರೆ ಅದು ಕೂಡ ಹೂವು ಬಿಡ್ಲಿಕ್ಕೆ ಅಂದ್ರೆ ಯಾವ್ದು ಹಾಕಿದಾಗ ಸ್ಪ್ರೇ ಆಗುತ್ತೆ. ಹೂವು ಬಿಟ್ಟ ನಂತರ ಏನಾಗುತ್ತೆ, ನಿಮಗೆ 2 ಟೈಪ್ ಅಂದ್ರೆ ಮೇಜರ್ ಆಗಿ ಮಾವಿನಲ್ಲಿ ಬರುವಂಥದ್ದು ಹಣ್ಣು ಕೊರಕ ಬರುತ್ತೆ, ಹಣ್ಣು ಅಂದ್ರೆ ಹಣ್ಣಿನ ಒಂದು ಏನಾದ್ರು ಹುಳ ಬರುತ್ತೆ ತುಂಬಿ, ಇಲ್ಲ ಅಂತ ಹೇಳಿದ್ರೆ ಜಿಗಿ ಹುಳ ಅಂತ ಬರುತ್ತೆ, ಹಾಪರ್ಸ್ ಅಂತ ಹೇಳ್ತೀವಿ. ಸೊ ಅದು ಮೇಜರ್ ಆಗಿ ಬೆಸ್ಟ್ ಬರೋವಂಥದ್ದು. ಸೊ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ನಿಮಗೆ ಫ್ರೂಟ್ ಫ್ಲೈ ಕಾಟ ಜಾಸ್ತಿ ಬರುತ್ತೆ, ಹಣ್ಣಿನ ನೊಣ ಅಂತ ಹೇಳ್ತೀವಿ. ಒಳಗಡೆ ಹೋಗ್ಬಿಟ್ಟು ಇಟ್ಬಿಟ್ಟು ಫ್ರೂಟ್ ಫ್ಲೈ 2 ಕಾಟ ಬರುತ್ತೆ. ಸೊ ಇದಕ್ಕೆ ನೈಸರ್ಗಿಕವಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ನೀಮಾಸ್ತ್ರ. ಸೊ ನೀಮಾಸ್ತ್ರ ಒಂದು ರೆಗ್ಯುಲರ್ ಆಗಿ ಅಂದರೆ ನಾವು ಈ ನೈಸರ್ಗಿಕ ಕೃಷಿಯಲ್ಲಿ ಏನೇ ಮಾಡಬೇಕು ಅಂತ ಹೇಳಿದ್ರಾಗ ಸೊ ನಾವು ಯಾವುದೋ ಹೂವು ಬಂದ ತಕ್ಷಣ ಏನು ಕೀಟ ಬಂದ ತಕ್ಷಣ ಸಿಂಪಡಣೆ ಮಾಡೋದಲ್ಲ. ಕೀಟ ಬರದೇ ಇರಲಿ ಬರಕ್ ಮುಂಚೆಯಿಂದ ಅದೇ ಪ್ರಿವೆಂಟಿವ್. ಹೂ ಬಂದಾಗ ನಂತರ ಒಂದು 15 ದಿವಸಕ್ಕೊಮ್ಮೆ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ತಾರೆ. ಅಂದ್ರೆ ನೀವು ನೈಸರ್ಗಿಕವಾಗಿ 100% ನಾನು ಪೆಸ್ಟಿಸೈಡ್ ಫ್ರೀ ಆಗಿ ನಾನು ಹಣ್ಣು ಪಡಿಬೇಕು ಅಂತ ಹೇಳಿದಾಗ 15 ದಿವಸಕ್ಕೆ ಒಂದ್ಸಲಿ, ಅದು ಒಂದು 20 ದಿವಸಕ್ಕೆ ಒಂದ್ಸಲಿ ನೀಮಾಸ್ತ್ರ, ಒಂದ್ಸಲಿ ಅಗ್ನಿಯಾಸ್ತ್ರ, ಇಲ್ಲ ಒಂದ್ಸಲಿ ದಶಪರ್ಣಿ ಕಷಾಯ ಅಂತಿದೆ. ಸೊ ಇಲ್ಲಾಂದ್ರೆ ಬ್ರಹ್ಮಾಸ್ತ್ರ, ಇವನ್ನ ಏನ್ ಮಾಡ್ಬೇಕು, ಸಿಂಪಡಣೆ ಮಾಡ್ತಾ ಹೋಗ್ತಾ ಇರ್ಬೇಕು. ಅದು ಒಂದು 20 ದಿವಸ ಮಾಡ್ತಾನೆ ಇರಬೇಕು. ಅಂದ್ರೆ ಹಣ್ಣು ದಪ್ಪ ಸೈಜ್ ಆಗಿ ಬರೋ ತನಕ ನೀವು ಸಿಂಪಡಣೆ ಮಾಡ್ತಾ ಇದ್ರೆ ಸೊ ಏನ್ ಕೀಟಗಳು ಬರ್ತಾ ಇದೆ ಮಾವಿಗೆ, ಅವು ಯಾವ ಕೀಟಗಳು ಬರೋದಿಲ್ಲ. ಸ್ಪ್ರೇ ಮಾಡ್ಬೋದು, ಅದನ್ನ ತಯಾರು ಮಾಡೋದು ಬುಕ್ ಅಲ್ಲಿ ಇದೆ. ಅಂದ್ರೆ ಜೀವಾಮೃತ ಒಂದು ಜೀವಾಮೃತ ಕೊಟ್ರೆ ಸ್ಪ್ರೇ ಮಾಡಿದ್ರೆ ಸಾಕು. ಸೊ ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಫೆರಮೋನ್ ಟ್ರಾಪ್ಸ್ ಅಂತಿದ್ದಾರೆ. ಸೊ ಹಣ್ಣು ಈ ಹೂವು ಬಿಟ್ಟು ಹಣ್ಣು ಏನೋ ಈ ಸೈಜ್ ಬಟಾಣಿ ಸೈಜ್ ಬಂದಾಗ ಫೆರಮೋನ್ ಟ್ರಾಪ್ಸ್ ಅಂದ್ರೆ ಹಣ್ಣಿನ ಮೋಹಕ ಬಲೆಗಳಂತ ಹೇಳ್ತೇವೆ. ಸೊ ಅದನ್ನ ಒಂದು ಎಕರೆಗೆ ಒಂದು 6ರಿಂದ 7 ಹಾಕ್ಬಿಟ್ರೆ ಸೊ ಅಲ್ಲೇನಾಗುತ್ತೆ, ಗಂಡು ದುಂಬಿ ಬಂದ್ಬಿಟ್ಟು ಅಟ್ರಾಕ್ಟ್ ಆಗಿ ಅಲ್ಲೇ ಸತ್ತೋಗ್ಬಿಡುತ್ತೆ. ಸೊ ಅದು ಫೆರಮೋನ್ ಆಗಿ ಸತ್ತೋಗ್ಬಿಡುತ್ತೆ. ಸೊ ಅದು ಸತ್ತೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಕೂಡ ನೈಸರ್ಗಿಕವಾಗಿ ನಾವು ಏನದು ಯಾವುದೇ ರೀತಿಯಿಂದ ಕೀಟನಾಶಕ ಬಳಕೆ ಮಾಡ್ದಂಗೆ ಹಣ್ಣಿನ ನೊಣನ ಕಂಟ್ರೋಲ್ ಮಾಡ್ಬೋದು.